ನೀವು ನೋಡ್ತಾ ಇರ್ಬೋದು ಒಳ್ಳೊಳ್ಳೆ ಎತ್ತುಗಳನ್ನ. ಸೊ ತೋಟಗೆರೆ ಗ್ರಾಮದಲ್ಲಿ ನಡೀತಾ ಇರತಕ್ಕಂಥ ಜಾತ್ರೆಯಲ್ಲಿ ತೊಗೊಂಡು ಬಂದಿದ್ದಾರೆ. ನಿಮಗೆ ಒಂದು ದೂರದಲ್ಲಿ ಒಂದು ಚಪ್ರ ಕಾಣಿಸ್ತಾ ಇದೆ ಅಲ್ವಾ? ಸೊ ಒಂದು ಚಪ್ರದಲ್ಲೂ ಕೂಡ ಒಂದು ಒಳ್ಳೆಯ ಉತ್ತಮವಾದಂಥ ರಾಸುಗಳಿವೆ. ಸೊ ಅದನ್ನು ಕೂಡ ನಾನೀಗ ನಿಮಗೆ ಪರಿಚಯ ಮಾಡ್ಕೊಳ್ತೀನಿ. ಸದ್ಯಕ್ಕೆ ಈ ಒಂದು ಗೊಂತೆ ತುಂಬ ಅದ್ಧೂರಿಯಾಗಿ ರೆಡಿ ಮಾಡಿದ್ದಾರೆ. ಸೊ ಅವರೊಂದು ಗೊಂತೆ ಒಳಗಡೆ ಹೋಗೋಣ, ಹಾಗೆ ರಾಸುಗಳನ್ನ ನಾನು ಪರಿಚಯ ಮಾಡ್ಕೊಡ್ತೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಒಂದು ತುಂಬ ಚೆನ್ನಾಗಿ ಒಳ್ಳೆ ಮದುವೆ ಮನೆ ರಿಸೆಪ್ಷನ್ ಥರನೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ಇಲ್ಲಿರ್ತಕ್ಕಂಥ ರಾಸುಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಸರ್ ನಮಸ್ಕಾರ, ತಮ್ಮ ಹೆಸರು? ರಾಹುಲ್ ಅವರು ಎಲ್ಲಿಂದ ಬರ್ತಾ ಇದ್ದೀರಾ? ಅಗ್ರಾರ್ಪಾಳ್ಯ. ಯಾವ ತಾಲೂಕು ಬರುತ್ತೆ ಸರ್ ಇದು? ಬೆಂಗಳೂರು ಉತ್ತರ. ಸರ್ ಈ ಒಂದು ಜಾತ್ರೆಗೆ ನೀವು ನೋಡ್ತಾ ಇದೆ ತುಂಬ ಗ್ರ್ಯಾಂಡಾಗಿ ಒಂದು ಚಪ್ರ ಹಾಕೋದೇ ಆಗಲಿ, ಒಳ್ಳೊಳ್ಳೆ ಎತ್ತುಗಳನ್ನ ನೀವು ಕಟ್ಟಿದ್ದೀರಾ. ನಿಮ್ಮ ತಾತ ಮುತ್ತಾತನ ಕಾಲದಿಂದ ಬಂದಿರೋದಾ ಇಲ್ಲ ಅವಾಗಿನಿಂದ ಬಂದಿರೋದ? ಸೊ ಈಗ ನೀವು ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ಸರ್ ಈಗ? ಹಾಂ ಹಾಂ, ಇವೆರಡೆ ಮಾಡೋದು ನೋಡೋಕ್ಕೆ. ಸರ್ ಈಗ ನೀವು ಕೈಲಿ ಇಟ್ಕೊಂಡಿದ್ದೀರಲ್ಲ, ಅಲ್ಲಾಗಿಲ್ಲ ಹಾಲಲ್ಲ? 1 ವರ್ಷನಾ? ಏನು ರೇಟ್ ಹೇಳ್ತಾ ಇದ್ದೀರಾ? 5.5 ಲಕ್ಷ. ಇದನ್ನು ಶೋಕಿಗ ಇಲ್ಲ ದುಡಿಮೆಗ ಏನಕ್ಕೆ ಸರ್? ಶೋಕಿ. ಏನೇನು ಮೇವು ಹಾಕ್ತಿದ್ದೀರಾ ನೀವು? ಹಾಂ ಹಾಂ, ಜೋಳದ ನುಚ್ಚು ಇಷ್ಟನಾ? ಸೊ ಈಗ ಸದ್ಯಕ್ಕೆ 5 ಹೇಳ್ತಾ, 5 ಚಿಲ್ಲರೆ, 5.5. ಸರ್ ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ಬೋದು ಸರ್ ನೀವು? ಸುಳಿಸೋದೆಲ್ಲ ಕರೆಕ್ಟಾಗಿದೆಯಾ ಸರ್? ಎಲ್ಲ ಕರೆಕ್ಟಾಗಿದೆಯಾ? ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಸಾಕಿದ್ದೀರಾ. ಇದು ಬಿಟ್ಟರೆ ಇನ್ಯಾವುದಿದೆ ಸರ್? ಇದು ಹಾಲಲ್ಲ? ಹಾಂ, ಮಾಮೂಲಿ ಕೆಲಸಕ್ಕೆಲ್ಲ ಬೆಳೆಸ್ತೀವಿ. ಹಾಂ, ಕೆಲಸಕ್ಕೆಲ್ಲ ಬಳಸ್ತಿದ್ರಾ? ಏನು ರೇಟ್ ಹೇಳ್ತಿದ್ದೀರಾ ಸರ್ ಇದು? 1.20 ಹೇಳ್ತಾ ಇದ್ದೀವಿ. 1.20 ಹೇಳ್ತಿದ್ದೀರಾ? ಸರ್ ಫೈನಲ್ ಅಂದರೆ ಎಷ್ಟು ಬಿಡ್ಬೋದು ಸರ್ ನೀವು ಇದನ್ನು? ನಾವು ನಮ್ಮ ರೇಟ್ ಅದ 1 ಲಕ್ಷ ಒಳಗಡೆ, 1 ಲಕ್ಷ ಆದರೆ ಕೊಡ್ತೀವಿ ಸರ್. 1 ಲಕ್ಷ ಆದರೆ ಕೊಡ್ತೀರಾ? ಎಲ್ಲ ಚೆನ್ನಾಗಿ ಗಾಡಿ ಕೆಲಸ ಎಲ್ಲ ಮಾಡಿಲ್ಲ? ಎಲ್ಲ ಮಾಡ್ತೀವಿ ಸರ್. ಈಗ ಸದ್ಯಕ್ಕೆ ನೀವು ಈಗ ಉಳುಮೆಗೆ ಅಂತ ನಿಮ್ಮ ಮನೆಯಲ್ಲಿ ಸದ್ಯಕ್ಕೆ ಇದನ್ನೇ ಬಳಸ್ತಾ ಇರೋದು? ಇದನ್ನೇ ಬಳಸ್ತಾ ಇರೋದು ನೀವು? ಇದು ಬಿಟ್ಟರೆ ಇನ್ನೂ 2 ಜೊತೆ ಇದೆಯಾ? ಇನ್ನೂ 1 ಜೊತೆ ಇದೆ. ಸರ್ ಇದೂ ನಿಮ್ಮದೇನಾ? ಇದು ಹಾಲಲ್ಲ? ಹಾಂ. ಎಷ್ಟು ಲೀಟ್ರ್ ಹಾಲು ಹಾಕ್ತೀರಾ ಸರ್ ಡೈಲಿ? ಹಾಂ, ಅದ್ರ ಅಮ್ಮ ಬೇರೆ ಇದೆಯಾ ಸರ್ ಈಗ? ಹಾಂ, ಇದಕ್ಕೆ ಸಪ್ರೇಟಾಗಿ ಕೊಡ್ತಾರೆ ಸರ್. ಇದಕ್ಕೇನು ರೇಟ್ ಹೇಳ್ತಾ ಇದ್ರ? 2.5 ಲಕ್ಷ. ಫೈನಲ್ ಅಂದ್ರೆ 2 ಲಕ್ಷ ಬಿಡ್ತೀರಾ ಸರ್? ಈಗ ಅದ್ರ ಜೊತೆಗೆ ಬಂಡೂರು ಕುರಿ ಎಲ್ಲ ಸಾಕಿದ್ದೀರಲ್ವ ನೀವು? ಇದೇನು ಎತ್ತಗೊಂಡವ್ರಿಗೆ ಫ್ರೀನಾ ಇಲ್ಲ ಶೋಕಿಗೆ ಸಾಕಿರೋದಾ? ಇದು ಕೊಡೋದಿದ್ರೆ ಏನು ರೇಟ್ ಹೇಳ್ತೀರಾ ಸರ್ ಇದು? 1.5 ಲಕ್ಷ ಹೇಳ್ತಾ ಇದ್ದೀರಾ? ಸೊ ಈಗ ನಿಮ್ಮ ಮನೆಯಲ್ಲಿ ಶೋಕಿ ಎತ್ತುಗಳು ಮತ್ತು ಬಂಡೂರು ಕುರಿ ಎರಡನ್ನೂ ಸಾಕ್ತಿದೆ? ಹಾಂ ಹಾಂ, ಎಲ್ಲ ಥರ ಇದೆ ಸರ್. ಈಗ ನಿಮ್ಮ ಮನೆಯಲ್ಲಿ ಸಿಗುತ್ತೆ ಅಂತ ಹೇಳಿದ್ರಿ ಅಲ್ವಾ? ಈಗ ಅಕಸ್ಮಾತ್ ಏನಾದರೂ ರೈತರು ಬಂದ್ಬಿಟ್ಟು ನಿಮ್ಮ ಮನೆ ಹತ್ರ ಬಂದರೆ ಕೊಡ್ತೀರಾ ನೀವು? ನಿಮ್ಮ ಅಡ್ರೆಸ್ ಹೇಳಿ ಸರ್. ಸರ್ ಈಗ ನಿಮ್ಮ ಅಡ್ರೆಸ್ ಹೇಳ್ತೀರಾ? ಹಾಂ, ಬೆಂಗಳೂರು ಹತ್ರ. ತಮ್ಮ ನಂಬರ್ ಹೇಳ್ತೀರಾ? 9382669682. ಓಕೆ ಸರ್, ಥ್ಯಾಂಕ್ ಯು. ರಾಹುಲ್ ಅವರ ಈ ಒಂದು ಎತ್ತುಗಳೇನಿದೆ, ಸೊ ಹಾಲೋಲಿನ ಕರುಗಳು ಸುಮಾರು 5.5 ಲಕ್ಷವನ್ನು ಹೇಳ್ತಾ ಇದ್ದಾರೆ ಹಾಲೋಲಿನ ಈ ಒಂದು ಕರುಗಳಿಗೆ. ಬಹು ಮುಖ್ಯವಾಗಿ ಇವರು ಶೋಕಿಗಾಗಿ ಈ ಒಂದು ಎತ್ತುಗಳನ್ನ ಸಾಕಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಏನು ಅಗ್ರಹಾರಪಾಳ್ಯದಲ್ಲಿರ್ತಕ್ಕಂಥ ರಾಹುಲ್ ಅವರ ಬಳಿ ಈ ರೀತಿ ಶೋಕಿಗಾಗಿ ನೀವು ಈ ಒಂದು ರಾಸುಗಳನ್ನ ನೀವು ತಗೋಬೋದು. 5.5 ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಇಷ್ಟ ಇದ್ದರೆ ಖಂಡಿತ ನೀವು ತಗೋಬೋದು. ಇನ್ನು ಬೆಂಗಳೂರು ಉತ್ತರ ತಾಲೂಕಿನ ತೋಟಗೆರೆ ಗ್ರಾಮದಲ್ಲಿ ನಡೀತಿರ್ತಕ್ಕಂಥ 8ನೇ ವರ್ಷದ ತೋಟಗೆರೆ ಶ್ರೀ ಬಸವೇಶ್ವರ ಸ್ವಾಮಿಯವರ ದನಗಳ ಜಾತ್ರೆ. ಸೊ ಈ ಒಂದು ದನಗಳ ಜಾತ್ರೆ ಅಷ್ಟೊಂದು ಪ್ರಚಲಿತವಾಗಿಲ್ಲ. ಸುತ್ತಮುತ್ತಲಿನ ಗ್ರಾಮಸ್ಥರಿರ್ಬೋದು, ಹಾಗೆ ಸುತ್ತಮುತ್ತಲಿನ ತಾಲೂಕಿನ ರೈತರು ಈ ಒಂದು ಜಾತ್ರೆಗೆ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ
ಕರ್ನಾಟಕದಾದ್ಯಂತ ರೈತರು ಈ ಒಂದು ಜಾತ್ರೆಗೆ ಬರುವಂತಾಗಲಿ, ಹಾಗೆ ವ್ಯಾಪಾರವನ್ನು ಮಾಡುವಂತಾಗಲಿ, ಜಾತ್ರೆ ಇನ್ನೂ ಯಶಸ್ವಿಯಾಗಲಿ ಅಂತ ನಾನು ಕೂಡ ಹಾರೈಸ್ತಾ ಇದ್ದೀನಿ.